ಆಯ್ತು ಸರ್, ಒಂದೇ ನಿಮಿಷ ಜಾಸ್ತಿ ಕೇಳೋದು ಸರ್. ಊಟ ಚೆನ್ನಾಗಿತ್ತ ಸರ್? ಊಟ ಚೆನ್ನಾಗಿತ್ತು. ಏನ್ ಮಾಡಿದ್ರಿ? ನೀವೆಲ್ಲ ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ವಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಅದೆಲ್ಲ ಇತ್ತು, ಚೆನ್ನಾಗಿತ್ತು. ಸರ್, ರಾಜಣ್ಣವ್ರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರ್ಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಾವು ತಮ್ಮ ಅವಧಿಯಲ್ಲಿ ಅವರು ನಿಗಮೆ ಕೊಡಬೇಕು ಅಂತ. ಅದಾಯ್ತು, ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ ಬೇರೆ ವಿಚಾರ ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ಡಿಕೆಶಿ ನಂಗೆ ಗೊತ್ತಿಲ್ಲಪ್ಪ. ನಾನು ಅಲ್ಲ, ಮನೆಗೆ ಹೋಗಿದ್ರಿ ಸರ್? ಆಯ್ತು ಸರ್, ಒಂದೇ ನಿಮಿಷ ಜಾಸ್ತಿ ಕೇಳೋದು ಸರ್. ಊಟ ಚೆನ್ನಾಗಿತ್ತ ಸರ್? ಊಟ ಚೆನ್ನಾಗಿತ್ತು. ಏನ್ ಮಾಡಿದ್ರಿ? ನೀವೆಲ್ಲ ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ವಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಅದೆಲ್ಲ ಇತ್ತು, ಚೆನ್ನಾಗಿತ್ತು. ಸರ್, ರಾಜಣ್ಣವ್ರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣವ್ರಿಗೆ ಮತ್ತೆ ಸಚಿವ ಸಂಪುಟ ಸೇರ್ಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅಲ್ಲ, ತಾವು ತಮ್ಮ ಅವಧಿಯಲ್ಲಿ ಅವರು ನಿಗಮೆ ಕೊಡಬೇಕು ಅಂತ. ಅದಾಯ್ತು, ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ ಬೇರೆ ವಿಚಾರ ಏನಾದ್ರು. ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ಡಿಕೆಶಿ ನಂಗೆ ಗೊತ್ತಿಲ್ಲಪ್ಪ. ನಾನು ಅಲ್ಲ, ಮನೆಗೆ ಹೋಗಿದ್ರಿ ಸರ್?